ದಾವಣಗೆರೆ ದಕ್ಷಿಣ ವಿಧಾನಸಭಾ ಉಪಚುನಾವಣೆಗೆ ವೇದಿಕೆ ಸಿದ್ಧವಾಗಿದೆ. ನಾಮಪತ್ರ ಹಿಂದಕ್ಕೆ ಪಡೆಯಲು ಮಾರ್ಚ್ 26ರ ಗುರುವಾರ ಕೊನೆಯ ದಿನವಾಗಿತ್ತು. ಕಾಂಗ್ರೆಸ್ಸಿನ ಬಂಡಾಯ ಅಭ್ಯರ್ಥಿ ಸಾದಿಕ್ ಪೈಲ್ವಾನ್ ನಾಮಿನೇಷನ್ ಹಿಂದಕ್ಕೆ ಪಡೆಯದ ಹಿನ್ನೆಲೆ ಕಾಂಗ್ರೆಸ್ಸಿಗೆ ಇದು ದೊಡ್ಡ ಸತ್ವ ಪರೀಕ್ಷೆಯಾಗಿದೆ. ಈ ಮಧ್ಯೆ ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿರುವ ಚುನಾವಣಾಧಿಕಾರಿ ಕಚೇರಿಯಲ್ಲಿ ನಿನ್ನೆ ನಡೆದ ಘಟನೆ ಭಾರಿ ಅನುಮಾನಕ್ಕೆ ಎಡೆಮಾಡಿಕೊಟ್ಟಿದೆ. ನಾಮಪತ್ರ ಹಿಂದಕ್ಕೆ ಪಡೆಯಲು ಇನ್ನೇನು ಅವಧಿ ಮುಗಿಯಿತು ಎನ್ನುವಷ್ಟರಲ್ಲಿ ಸಾದಿಕ್ ಪೈಲ್ವಾನ್ ಕಡೆಯವರು ಎನ್ನಲಾದ ವ್ಯಕ್ತಿಯೊಬ್ಬರು ಬಂದಿದ್ರು. ಅವಧಿ ಮುಗಿಯಲು 3 ನಿಮಿಷಕ್ಕೆ ಮುನ್ನ ಆ ವ್ಯಕ್ತಿ ಚುನಾವಣಾಧಿಕಾರಿ ಕಚೇರಿಗೆ ಆಗಮಿಸಿದ್ದರು ಎನ್ನಲಾಗಿದೆ. ಸಾದಿಕ್ ಪೈಲ್ವಾನ್ ನಾಮಪತ್ರ ಹಿಂದಕ್ಕೆ ಪಡೆಯುತ್ತಾರೆ. ಅವರು ಆಥರೈಸೇಷನ್ ಲೆಟರ್ ಕೊಟ್ಟಿದ್ದಾರೆಂದು ಪತ್ರವನ್ನ ಚುನಾವಣಾಧಿಕಾರಿಗೆ ಸಲ್ಲಿಸಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಆದರೆ ಕಾನೂನಿನ ಪ್ರಕಾರ ನಾಮಪತ್ರ ಹಿಂದಕ್ಕೆ ಪಡೆಯಬೇಕಾದ್ರೆ ನಮೂನೆ ನಂಬರ್ 5 ಅನ್ನ ಸಲ್ಲಿಸಬೇಕು. ಆಥರೇಷನ್ ಲೆಟರ್ ಜೊತೆಗೆ ಫಾರ್ಮ್ 5 ಅನ್ನ ವ್ಯಕ್ತಿ ತಂದಿದ್ದರು. ಅದು ಖಾಲಿ ಆಗಿತ್ತು. ಅದರಲ್ಲಿ ಅಭ್ಯರ್ಥಿಯ ಹೆಸರಾಗಲಿ ವಿಳಾಸವಾಗಲಿ ಏನೂ ಕೂಡ ಇರಲಿಲ್ಲ. ಹೀಗಾಗಿ ಈ ಫಾರ್ಮ್ ಕ್ರಮಬದ್ಧವಾಗಿಲ್ಲ ಅಂತ ಚುನಾವಣಾಧಿಕಾರಿ ಅದನ್ನ ಸ್ವೀಕರಿಸಲಿಲ್ಲ. ಹಾಗಾಗಿ ಸಾದಿಕ್ ಪೈಲ್ವಾನ್ ಅವರ ನಾಮಿನೇಷನ್ ಹಿಂದಕ್ಕೆ ಪಡೆದುಕೊಳ್ಳುವ ಪ್ರಕ್ರಿಯೆ ನಡೆಯಲಿಲ್ಲ. ಇದರಿಂದ ಅವರು ಅಧಿಕೃತವಾಗಿ ಕಣದಲ್ಲಿ ಉಳಿದುಕೊಂಡಿದ್ದಾರೆ. ಆದ್ರೆ ಆಥರೈಸೇಷನ್ ಲೆಟರ್ ಮತ್ತು ಫಾರ್ಮ್ 5 ನಲ್ಲಿ ಸಹಿ ಮಾತ್ರ ಯಾರದ್ದು ಎನ್ನುವುದು ಚರ್ಚೆಗೆ ಗ್ರಾಸವಾಗಿದೆ. ಸಾದಿಕ್ ಪೈಲ್ವಾನ್ ಹೆಸರಿನಲ್ಲಿ ಫೋರ್ಜರಿ ಪ್ರಯತ್ನ ನಡೆಯುತ್ತೆ ಎನ್ನುವುದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ.